ಓಂ ಶಾಂತಿ. ಓಂ ಇವತ್ತಿನ ವಿಷಯ ತ್ರಿನೇತ್ರಿ ಅಂತ. ಅಂದ್ರೆ ಮೂರನೇ ನೇತ್ರವನ್ನ ಹೊಂದಿರುವಂಥವನು ತ್ರಿನೇತ್ರಿ ಅಂತ. ಯಾವ್ದದು ಮೂರನೇ ನೇತ್ರ? ಪ್ರಶ್ನೆ. ನೇತ್ರ ಅಂದ್ರೇನು? ಕಣ್ಣು. ಕಣ್ಣಿನ ಕೆಲಸ ಏನು? ನೋಡೋದು. ನೋಡೋದು. ಕಣ್ಣಿನ ಮೂಲಕ ಆತ್ಮ ನೋಡತ್ತೆ, ಹೌದಾ? ಸರಿ. ಕಿವಿ ಕೆಲಸ ಏನು? ಕೇಳೋದು. ಮೂಗಿನ ಕೆಲಸ ಏನು? ವಾಸನೆ ತೆಗೆದುಕೊಳ್ಳೋದು, ಹೌದಾ? ಹಾಗೆ ಈಗ ಡ್ರಾಮಾದ ಅನುಸಾರ ನಮ್ಗೇನು ಶರೀರ ಸಿಕ್ಕಿದೆ, ಶರೀರಕ್ಕೆ 2 ಕಣ್ಣಿದೆ, ಹೌದಾ? ಈ ಕಣ್ಣಿನಿಂದ ಆತ್ಮ ಏನ್ ಮಾಡುತ್ತೆ? ಪ್ರಪಂಚ ನೋಡುತ್ತೆ. ಪಂಚತತ್ವಗಳನ್ನ, ಆಕಾರವನ್ನ, ಬಣ್ಣವನ್ನ ಏನ್ ಮಾಡುತ್ತೆ? ನೋಡುವಂತ ಕಾಯಕವನ್ನ ಮಾಡುತ್ತೆ. ಅದರಲ್ಲಿ ಏನು ಒಂದು ಬಣ್ಣ ಇದೆ, ಆಕಾರ ಇದೆ, ಅದನ್ನ ಮನಬುದ್ಧಿಯ ಮೂಲಕ ಆತ್ಮಕ್ಕೆ ಕಳಿಸುತ್ತೆ, ಅಲ್ವಾ? ಈ ಪ್ರಪಂಚದಲ್ಲಿ ಎಷ್ಟು ಕೆಲಸವನ್ನ ಮಾಡಬೇಕಾದ್ರೆ ನಾವು ವಸ್ತುಗಳನ್ನ, ವ್ಯಕ್ತಿಯನ್ನ ನೋಡಬೇಕಾಗ್ತದೆ. ಸರಿ, ಹಾಗಿದ್ರೆ ಈ 2 ಕಣ್ಣಿನಿಂದ ನಾನು ಎಲ್ಲವನ್ನು ನೋಡ್ಲಿಕ್ಕೆ ಆಗತ್ತಾ? ಸಾಧ್ಯ ಇಲ್ಲ. ಸಾಧ್ಯ. ನೋಡಿ, ಕೆಲವೊಂದ್ಸರಿ ಸ್ಥೂಲವಾಗಿರೋದನ್ನು ನೋಡ್ಬೋದು, ಅಲ್ವಾ? ಇನ್ನು ಕೆಲವೊಂದ್ಸಲ ನೋಡಿ, ವಯಸ್ಸಾಗ್ತಾ ಆಗ್ತಾ ಹೋದಾಗ ಕಣ್ಣು ಸರಿ ಕಾಣದಿದ್ದಾಗ ಏನ್ ಮಾಡ್ಬೇಕಾಗ್ತದೆ? ಚಸ್ಮಾ ಹಾಕೊಳ್ಬೇಕಾಗ್ತಲ್ವಾ? ಯಾವುದೊಂದು ವಸ್ತುಗಳು ಸೂಕ್ಷ್ಮವಾಗಿದ್ದಾಗ ಸೂಕ್ಷ್ಮ ದರ್ಶಕ ಯಂತ್ರದ ಮೂಲಕ ನಾವು ಅದನ್ನ ನೋಡ್ಬೇಕಾದಂತ ಒಂದು ಅನಿವಾರ್ಯತೆ ಬರುತ್ತದೆ, ಅಲ್ವಾ? ಇವಾಗ ನೋಡಿ, ನಮ್ಮ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಮಾಡಿದಾಗ ಅದ್ರಲ್ಲಿ ಟೆಸ್ಟಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ಏನ್ ಮಾಡ್ತಾರೆ? ಚೆಕ್ ಮಾಡ್ತಾರೆ, ಅಲ್ವಾ? ಓಕೆ, ಇಲ್ಲಿ ಭಗವಂತ ಏನ್ ಹೇಳ್ತಾರೆ? ಮಕ್ಕಳೇ, ಈ ಶರೀರದ 2 ಕಣ್ಣಿನಿಂದ ಶರೀರಕ್ಕೆ ಬೇಕಾಗಿರುವಂತ ವಸ್ತು, ವ್ಯಕ್ತಿ, ವಿಷಯವನ್ನ ನೀವು ನೋಡಲಿಕ್ಕೆ ಸಾಧ್ಯವಿದೆ. ಏನೇಳಿ? ಶರೀರದ 2 ಕಣ್ಣಿನಿಂದ ಶರೀರಕ್ಕೆ ಸಂಬಂಧಪಟ್ಟಂತ ವಸ್ತು, ವ್ಯಕ್ತಿ, ವಿಷಯ, ಜ್ಞಾನವನ್ನ ನೋಡುವಂತ ಸಾಧ್ಯತೆ ಇದೆ. ಆದರೆ ನೀನು ಶರೀರದ ಜೊತೆಗೆ ಶರೀರ ನಡೆಸುವಂತ ಆತ್ಮನೂ ಕೂಡ ಆಗಿದೆಯಾ? ಹೌದು ತಾನೆ? ಆವಾಗ ಆತ್ಮ ಇದೆಯೋ ಇಲ್ವೋ? ಪಕ್ಕ? ಗ್ಯಾರಂಟಿ? 100%? ನಾನೇ ಆತ್ಮ ಆಗಿದೆ. ಸರಿ, ನೀವು ಆತ್ಮ. ಎದುರುಗಡೆಯವರು ಕೂಡ ಆತ್ಮ, ಹೌದೋ ಅಲ್ವೋ? ಹೌದು ತಾನೆ? ಇದೆ ಅಂದ್ಮೇಲೆ ಅದು ನೋಡ್ಬೇಕಾಯ್ತಲ್ವಾ? ಕಣ್ಣಿಂದ, ಶರೀರದ ಕಣ್ಣಿಂದ ನೋಡ್ಲಿಕ್ಕೆ ಆಗತ್ತಾ? ಇಲ್ಲ. ಚಸ್ಮದಿಂದ ನೋಡ್ಲಿಕ್ಕೆ ಆಗತ್ತಾ? ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡ್ಲಿಕ್ಕೆ ಆಗತ್ತಾ? ದೂರಬೀನಿಂದ ನೋಡ್ಲಿಕ್ಕೆ ಆಗತ್ತಾ? ಯಾವ್ದಿಂದ ನೋಡ್ಬೋದು? ಬುದ್ಧಿಯ ನೇತ್ರ, ಜ್ಞಾನದ ನೇತ್ರದಿಂದ. ಯಾವ್ದಿಂದ? ಜ್ಞಾನದ ನೇತ್ರ. ಅದಕ್ಕೇನೆ ಮೂರನೇ ನೇತ್ರ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮೂರನೇ. ಆ ನೇತ್ರನೂ ನಿರಾಕಾರ. ಏನದು ನೋಡತ್ತೆ ಅದನ್ನು ಕೂಡ ನಿರಾಕಾರ. ಏನದು ಅನುಭವಿಸುತ್ತೆ ಅದನ್ನು ಕೂಡ ನಿರಾಕಾರ. ಸರಿ, ಆದ್ಮೇಲೆ ನೀವೆಲ್ಲ ಯಾರು? ಆತ್ಮ. ಸರಿ, ನಿಮ್ಮ ಹತ್ರ ಮೂರನೇ ನೇತ್ರ ಮೊದ್ಲಿಂದಾನೂ ಇದೆಯೋ, ಇವಾಗ ಬಾಬಾ ಬಂದ ಮೇಲೆ ನಿಮ್ಮ ಹತ್ರ ಮೂರನೇ ನೇತ್ರ ಇದೆಯೋ? ಮೊದ್ಲಿಂದನೂ ಇದೆ, ನಮಗ್ ಗೊತ್ತಿರ್ಲಿಲ್ಲ. ಬಾಬಾ ಬಂದು ಅದರ ಬಗ್ಗೆ ತಿಳಿಸಿದೆ. ಸರಿ, ಮೊದ್ಲಿಂದನೂ ಇದೆ, ತಂದೆ ಬಂದು ಅದನ್ನ ತಿಳಿಸಿದ. ಸರಿ, ಮೊದ್ಲಿಂದ ನಿಮ್ಮಲ್ಲಿ ಇದ್ರೆ ಅದನ್ನ ನೀವು ಉಪಯೋಗ ಮಾಡ್ತಾ ಇದ್ರಾ? ಇಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಇರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಉಪಯೋಗ ಮಾಡ್ತಿರ್ಲಿಲ್ಲ? ಮಾಡ್ತಿದ್ವಿ, ಬಟ್ ಅದ್ರ ಬಗ್ಗೆ ಜ್ಞಾನ ಇರ್ಲಿಲ್ಲ ಅಣ್ಣ. ಸರಿ, ಹೆಂಗ್ ಉಪಯೋಗ ಮಾಡ್ತಿದ್ರಾಗಿದ್ರೆ? ಜ್ಞಾನ ಗೊತ್ತಿರ್ಲಿಲ್ಲ, ಒಪ್ಕೋಣ. ಹೆಂಗ್ ಉಪಯೋಗ ಮಾಡ್ತಿದ್ವಿ ಮೂರನೇ ನೇತ್ರವನ್ನ? ಅದೇ ಆತ್ಮದಿಂದಾನೆ, ಮನಸ್ಸಿನ ಮುಖಾಂತರ ಸಂಕಲ್ಪ ಅದೇ ಕರ್ಮ ಮಾಡ್ತಾ ಇದ್ರಿ, ಹೌದು. ಅದು ನಾನು ಮೂರನೇ ನೇತ್ರ ಉಪಯೋಗ ಮಾಡಿದ ಅವಾಗ ನನ್ನ ಆತ್ಮಿಕ ಸ್ಮೃತಿಯಲ್ಲಿ ಇದ್ಬಿಟ್ಟು ಮಾಡ್ತಿರ್ಲಿಲ್ವಲ್ಲ? ಆತ್ಮ ಅಂತ ತಿಳ್ಕೊಂಡು ಮಾಡ್ತಿರ್ಲಿಲ್ವಲ್ಲ? ಶರೀರ ಅಂತ ತಿಳ್ಕೊಂಡಿದ್ದಾನೆ ಮಾಡ್ತಿದ್ದ. ಶರೀರನ ಸ್ಮೃತಿಯಲ್ಲಿ ಮಾಡ್ತಾ ಅವಾಗ ಶರೀರ ಹೇಳೋದು ಆಕಾರ ಅಲ್ವಾ? ಶರೀರ ನೋಡೋದು ಸ್ಥೂಲ ಕಣ್ಣಿನಿಂದ ಅಲ್ವಾ? ಮೂರನೇ ನೇತ್ರದಿಂದ ಅಲ್ವಲ್ಲ? ಹೌದು. ಹಾಗಿದ್ರೆ ಜ್ಞಾನ ಸಿಗುವ ಮೊದಲು ನಾವು ಮೂರನೇ ನೇತ್ರವನ್ನು ಉಪಯೋಗ ಮಾಡ್ತಿದ್ವೋ ಇಲ್ವೋ? ಮಾಡ್ತಿರ್ಲಿಲ್ಲ. ಮಾಡ್ತಿರ್ಲಿಲ್ಲ, ಹೌದಾ? ಸರಿ, ಹಾಗಿದ್ರೆ
ನಿಮ್ಮ ಎದುರುಗಡೆ ನಿಮ್ಮ ಅಮ್ಮನನ್ನ ನೀವು ನೋಡ್ತಾ ಇದ್ರೋ ಇಲ್ವೋ? ನೋಡ್ತಿದ್ದೀನಿ. ನೋಡಿ ಯಾರನ್ನ ನೋಡ್ತಿದ್ರಿ? ಅಮ್ಮನ ಶರೀರನ ಆ ಅಮ್ಮನನ್ನ ಯಾವ ಕಣ್ಣಿಂದ ನೋಡ್ತಾ ಇದ್ರಿ? ಸ್ಥೂಲ ಸ್ಥೂಲ ಕಣ್ಣಿಂದ. ಅದು ಹೆಣ್ಣು ನೀವು ನೋಡಿದ್ದು. ಸ್ಥೂಲ ಕಣ್ಣಿಂದ ನೋಡಿದ್ದು ಸ್ತ್ರೀ ಶರೀರ. ಅವ್ರು ಹೌದು. ಹಾಕೊಂಡಿರೋ ಬಟ್ಟೆ, ಅವ್ರು ಹಾಕೊಂಡಿರೋದು ಬಂಗಾರ, ಅವರಲ್ಲಿರೋ ಕಣ್ಣು, ಮೂಗು, ಕೂದಲು. ಹೌದಾ? ಹೌದು. ಅಮ್ಮ ಅಲ್ಲೇನು ಬರ್ದಿದೆ ಹೆಸರು ಅಮ್ಮ ಅಂತ? ಇಲ್ಲ. ಇಲ್ಲ. ಅದನ್ನ ನೋಡಿದ್ರಿ ಯಾವ್ದ್ರಿಂದ? ಆ ಆತ್ಮದ ಕಣ್ಣಿಂದ ಗೊತ್ತಿರ್ಲಿಲ್ಲ. ಆತ್ಮದ ಕಣ್ಣಿನಿಂದ ತಾನೆ ಅಮ್ಮ ಅಂತ ಪ್ರೀತಿ ಮಾಡಿದ್. ಯಾವ್ದ್ರಿಂದ? ಮೂರನೇ ಕಣ್ಣಿನಿಂದ. ಹೌದಾ? ಅದು ನಿಮಗೆ ಮಾತ್ರ ಅಮ್ಮನೇ ಹೊರತು ಎಲ್ಲರಿಗೂ ಅಮ್ಮ ಅಲ್ವಲ್ಲ ಅವರು. ಹೌದು. ಸ್ಥೂಲ ಕಣ್ಣಿಂದ ನೋಡಿದ್ರೆ ಎಲ್ಲರಿಗೂ ಒಂದೇ ರೀತಿ ಕಾಣಬೇಕಿತ್ತು ತಾನೆ. ಸ್ಥೂಲ ಕಣ್ಣಿನಿಂದ ನಾನು ನೋಡಿದಾಗ ಅವರು ಒಂದು ಮಹಿಳೆ, ಅವಳು ಒಂದು ಸ್ತ್ರೀ. ಹೌದಾ? ಹೌದು. ಆದ್ರೆ ಮೂರನೇ ಕಣ್ಣಿನಿಂದ ನೋಡಿದಾಗ ಅವಳು ಯಾರು? ಆತ್ಮ. ತಾಯಿ. ತಾಯಿ ತಾಯಿ ನಾನು ತಾಯಿ ಬಗ್ಗೆ ಮಾತಾಡ್ತಿದ್ದೇನೆ. ಹೌದಾ? ಅವಾಗ ತಾಯಿ ಅಂತಂದಾಗ ನಮ್ಗಾಗುವಂತ ಫೀಲಿಂಗ್ ಬೇರೆ ಹೌದೋ ಅಲ್ವೋ? ಅನುಭವ ಬೇರೆ ಹೌದೋ ಅಲ್ವೋ? ಸ್ತ್ರೀ ಅಂತ ನೋಡಿದಾಗ ಆಗುವಂತ ಅನುಭವ ಬೇರೆ, ತಾಯಿ ಅಂತ ನೋಡಿದಾಗ ಆಗುವಂತ ಅನುಭವ ಬೇರೆ. ಅದೇ ಒಬ್ಬ ವ್ಯಕ್ತಿಯನ್ನ ಶರೀರದ ಇವ್ರು ನನ್ನ ಶಿಕ್ಷಕ ಅಂತಂದಾಗ ಅವ್ರ ಬಗ್ಗೆ ಗೌರವ ಬರ್ತದೋ ಬರಲ್ವೋ? ಬರುತ್ತೆ. ಬರುತ್ತೆ. ಆ ಶಿಕ್ಷಕ ಅಂತ ನೋಡೋದು ಯಾವ ಭಾವದಿಂದ? ಶರೀರ. ಮೂರನೇ ಕಣ್ಣಿನಿಂದ ಅಲ್ವಾ? ನಿಮ್ಗೆ ಸಿಟ್ಟು ಬರ್ತಾ ಇತ್ತು, ಅನುಭವ ಆಗ್ತಾ ಇತ್ತು, ಆಗ್ತಿತ್ತು ತಾನೆ? ಯಾವ್ದಿಂದ? ಆ ವೈಬ್ರೇಷನ್ಸ್ಗಳ ಫೀಲಿಂಗ್ ಆಗ್ತಿದ್ವಲ್ಲ. ಯಾವ್ದಿಂದ? ಮೂರನೇ ಕಣ್ಣಿನಿಂದ. ಅದಕ್ಕಾಗಿ ನೋಡಿ, ಬಾಬಾ ಬಂದಾಗ ಏನ್ ಹೇಳ್ತಾರೆ? ನಾನು ಆತ್ಮವನ್ನ ನೋಡ್ತಾ ಇದ್ದೇನೆ. ಶರೀರ ನೋಡ್ತಿದೆ ಅಂತ ಯಾವ್ದಾದ್ರು ಮುರಳಿ ಕೇಳಿದೀರಾ ನೀವು? ಇಂತಹ ಆತ್ಮಗಳನ್ನ ನೋಡ್ತಾ ಇದ್ದೇನೆ ಅಂತಂದ್ರೆ ಎದಗಡೆಗಿರುವಂತ ಆತ್ಮನನ್ನ ನಾನು ನೋಡ್ಬೇಕು, ಅಥವಾ ಆ ಆತ್ಮದ ಸಂಬಂಧವನ್ನ ನೋಡ್ಬೇಕು ಅಂತಂದ್ರೆ ಮೂರನೇ ಕಣ್ಣೇನಾಗಿರ್ಬೇಕು? ಓಪನ್ ಆಗಿರ್ಬೇಕಾಗ್ತದೆ. ಹೌದು ತಾನೆ? ಆಗಿದ್ರೆ ಪ್ರಶ್ನೆ, ಆದ್ಮೇಲೆ ನಿಮ್ಮ ಹತ್ರ ಎಷ್ಟು ಕಣ್ಣಿದೆ? 2. ಸ್ಥೂಲ 2. ಸ್ಥೂಲ 2, ಅದೊಂದು 3 ನೇತ್ರ ಆಯ್ತು ತಾನೆ? ಈಗ ಭಗವಂತನ ಪ್ರಶ್ನೆ, ದಿನದಲ್ಲಿ ಯಾವ ಕಣ್ಣನ್ನು ಹೆಚ್ಚಿಗೆ ಉಪಯೋಗ ಮಾಡ್ತಿದ್ದೀರಿ? ಸ್ಥೂಲ ಕಣ್ಣು. ಯಾವ್ದು ಮಾಡಬೇಕು? ಸೂಕ್ಷ್ಮ ಅಲ್ವಾ? ಜ್ಞಾನ. ಬಾಬಾ ಹೇಳ್ತಾರೆ, ಆ ಮೂರನೇ ಕಣ್ಣನ್ನು ಓಪನ್ ಮಾಡಿದಾಗ ನಿಮ್ಮಲ್ಲಿರೋ ಕಡಿಮೆತನನೂ ಕಾಣ್ತದೆ, ವಿಶೇಷತನೂ ಕಾಣುತ್ತೆ. ಹೌದು ಅಲ್ವೋ? ಹೌದು. ಈಗ ಸ್ಥೂಲ ಕಣ್ಣಿನಿಂದ ಕನ್ನಡ ಎದುರುಗಡೆ ನಿಮ್ಮ ಶರೀರವನ್ನ ನೋಡಿ, ಏನಾಗ್ತದೆ? ಅಲ್ಲಿ ಫೇರ್ ಅಂಡ್ ಲವ್ಲಿ ಹಚ್ಚಿದ್ದು ಕಾಣುತ್ತೆ, ಕಪ್ಪು ಮಸೀತಾಗಿದ್ದು ಕಾಣುತ್ತೆ ತಾನೆ? ಅದ್ ಹೆಂಗಿದೆ ಹಂಗ್ ಕಾಣುತ್ತದೆ. ಕೆಟ್ಟದಿದೆ ಕೆಟ್ಟದ ಕಾಣುತ್ತೆ, ಒಳ್ಳೇದಿದ್ರೆ ಒಳ್ಳೇದು ಕಾಣುತ್ತೆ ಅಲ್ವಾ? ಈಗ ನಿಮ್ಮಲ್ಲಿ ಎಷ್ಟು ಸುಟ್ಟಿದೆ, ಎಷ್ಟು ಮೋಹ ಇದೆ, ಲೋಭ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಜ್ಞಾನದಿಂದ. ಒಂದು 25 kg ಸಿಟ್ಟು, 50 kg ಲೋಭ ಏನಾದ್ರು ಇದೆಯಾ? ಕಾಮಗ ಏನಾದ್ರು ರೆಡ್ ಕಲರ್ ಅಲ್ಲಿ, ಕ್ರೋಧ ಏನಾದ್ರು ಹಸಿರು ಕಲರ್ ನಲ್ಲಿ ಇದೆಯಾ? ಇಲ್ಲ. ಅದು ಆಕಾರದಲ್ಲಿ ಇದೆಯೋ ನಿರಾಕಾರದಲ್ಲಿ ಇದೆಯೋ? ನಿಮ್ಗೆ ಸಿಟ್ಟು ಬಂದಿದೆ ಅಂತ ನೀವು ಗುರುತಿಸಿದ್ರೆ ಆಕಾರದಲ್ಲೋ ನಿರಾಕಾರದಲ್ಲೋ? ಅದು ಸ್ಥೂಲ ಕಣ್ಣಿಂದ ಗೊತ್ತಾಯ್ತೋ ಅಥವಾ ಮೂರನೇ ನೇತ್ರದಿಂದ ಗೊತ್ತಾಯ್ತೋ? ಹಾಗಿದ್ರೆ ನಾವು ಈ ಮೊದಲು ಕೂಡ ಮೂರನೇ ನೇತ್ರವನ್ನು ಉಪಯೋಗ ಮಾಡ್ತಾ ಇದ್ವೋ ಇಲ್ವೋ? ದೇವಸ್ಥಾನಕ್ಕೆ ಹೋದಾಗ, ಭಕ್ತಿಗೆ ಹೋದಾಗ ಭಲೆ ನೀವು ಮೂರ್ತಿಯನ್ನು ನೋಡಿರ್ಬೋದು, ಅಲ್ಲಿರೋ ವೈಬ್ರೇಷನ್ ಅನುಭವ ಆಗ್ತಿತ್ತಲ್ವಾ ನಮಗೆ? ಭಗವಂತ ಆದ ಒಂದು ಶಕ್ತಿ ಅನುಭವ ಆಗ್ತಿತ್ತಲ್ವಾ? ಅದು ಯಾವ ಕಣ್ಣಿನಿಂದ? ಅಂದ್ಮೇಲೆ ಮೊದಲು ಕೂಡ ನಾವು ಮೂರನೇ ಕಣ್ಣನ್ನ ಉಪಯೋಗ ಮಾಡ್ತಿದ್ದೀವಿ. ಕಣ್ಣಿನ ಕೆಲಸ ಏನು ಅಂತಂದ್ರೆ ಅದು ಏನಿದೆಯೋ ಹಾಗೆ ಅದನ್ನ ಗುರುತಿಸುವಂಥದ್ದು, ಅದು ಕಣ್ಣಿನ ಕೆಲಸ. ಅದೇ ಈ ಮೂರನೇ ನೇತ್ರ ಏನಿದೆ ಅದು ನಿರಾಕಾರ, ಕಣ್ಣಿಗೆ ಕಾಣೋದಿಲ್ಲ. ಹೌದಾ? ಹಾಗಿದ್ರೆ ಭಗವಂತನಿಗೆ ತ್ರಿನೇತ್ರಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಭಗವಂತ ಶರೀರಧಾರಿ ಅಲ್ಲ. ಅವರು ಬ್ರಹ್ಮಾರವರ ಶರೀರವನ್ನ ಪ್ರವೇಶ ಮಾಡಿದ್ರೂ ಕೂಡ ಎದಗಡೆ ಇರೋರನ್ನ ಅವರ ಆತ್ಮರೂಪದಲ್ಲಿ ನೋಡ್ತಾರೆ ಹೊರತು ಶರೀರ ರೂಪದಲ್ಲಿ ಅವ್ರೇನ್ ಮಾಡೋದಿಲ್ಲ, ನೋಡೋದಿಲ್ಲ ಅಲ್ವಾ? ಹಾಗಿದ್ರೆ ನಾವೂ ಕೂಡ ಎದಗಡೆಗಿರುವಂತ ವ್ಯಕ್ತಿಯನ್ನ, ವಸ್ತುವನ್ನ, ವಿಷಯವನ್ನ, ಘಟನಾವಳಿಗಳನ್ನ, ಒಳ್ಳೆಯದನ್ನ, ಕೆಟ್ಟದನ್ನ
ಮೂರನೇ ನೇತ್ರದಿಂದ ನೋಡ್ಬೇಕು, ಚರ್ಮದ ಕಣ್ಣಿನಿಂದ ನೋಡ್ಬೇಕು ಮೂರನೇ ನೇತ್ರ. ಮೂರನೇ ಕಣ್ಣಿಗೆ. ಅಲ್ವಾ? ಪ್ರಪಂಚ ಹೇಗಿದೆ ಅಂತಂದ್ರೆ ಆತ್ಮೀಯರೇ, ನಿಮ್ಗೆ ಯಾರಾದ್ರೂ ಮೋಸ ಮಾಡ್ಬೇಕಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಅಲ್ವಾ? ಒಳ್ಳೊಳ್ಳೆ ಸ್ಕೀಮ್ಗಳನ್ನ ಇಡ್ತಾರೆ ಅಲ್ವಾ? ನಾವು ಏನ್ ಮಾಡ್ತೀವಿ, ಪ್ಲಾಸ್ಟಿಕ್ ಕವರ್ ನೋಡ್ಬಿಟ್ಟು ಐಟಮ್ ತಗೊಳ್ತೀವಿ ಹೊರತು ಒಳಗಡೆ ಹೆಂಗಿದೆ ಅಂತ ನೋಡೋದಿಲ್ಲ ನಾವು ಅಲ್ವಾ? ರೋಡ್ ಪಕ್ಕದಲ್ಲಿ ರೈತ 5 ರೂಪಾಯಿದು ಕೊತ್ತಂಬರಿ ಸೊಪ್ಪಿನ ಕಟ್ಟನ್ನು ಮಾಡ್ತಿರ್ತಾನೆ, ಅದನ್ನ ನಾವು ತಗೊಳಲ್ಲ. ಅದೇ 5 ರೂಪಾಯಿ ಕೊತ್ತಂಬರಿ ಸೊಪ್ಪು ಕಟ್ಟನ್ನ ಮಾಲ್ನವ್ನು ತಗೊಂಡು ಹೋಗ್ಬಿಟ್ಟು ಅದಕ್ಕೊಂದು ಕೆಮಿಕಲ್ ಸ್ಪ್ರೇ ಮಾಡಿ ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಆಗ್ಬಿಟ್ಟು ಎಲ್ಲ ಶೈನಿಂಗ್ ಮಾಡಿಬಿಟ್ಟು 50 ರೂಪಾಯಿ ಕೊಟ್ಟಾಗ ನಾವೇನ್ ಮಾಡ್ತೀವಿ, ತುಂಬಾ ಚೆನ್ನಾಗಿದೆಯಪ್ಪ, ಚಾಲಾ ಬಾಗುಂದಿ ಅಂತ ಬಿಟ್ಟು ಏನ್ ಮಾಡ್ತೀವಿ? ಹೌದು ತಾನೆ? ಇವತ್ತೇನಾಗಿದೆ, ಯಾವ್ದೊಂದು ವ್ಯಕ್ತಿನ ಗುರುತಿಸ್ಬೇಕಾದ್ರೆ, ಅಯ್ಯೋ ನಮ್ಮ ಅಳಿಯ ಇದಾನಲ್ವಾ, ದೊಡ್ಡ ಬಿಲ್ಡಿಂಗ್ ಇದೆ ರೀ, 10 ಎಕರೆ ಜಮೀನ್ ಇದೆ ರೀ, 3 BMW ಕಾರ್ ಇದೆ ರೀ ಅಂದ್ರೆ ಆಸ್ತಿಯನ್ನ ನೋಡ್ಬಿಟ್ಟು ಆ ಒಂದು ಅಳಿಯನನ್ನ ನಾವು ಲೇವಲ್ ಮೌಲ್ಯ ಹಾಕ್ತಿವಿ ಹೊರತು ಅವನಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂತ ನಾವೇನ್ ಮಾಡೋದಿಲ್ಲ. ಅವ್ರು ಬೇಕಾದ್ರೆ ಮದುವೆ ಆದ್ಮೇಲೆ ತನ್ನ ಹೆಂಡತಿಗೆ ಎಷ್ಟು ಬೇಕಾದ್ರೂ ಬಾರಿಸ್ಲಿ, ಎಷ್ಟು ಬೇಕಾದ್ರೂ ಕೆಟ್ಟ ಕೆಲಸ ಇರ್ಲಿ, ನನ್ನ ಗಾಳಿಯ ತುಂಬಾ ಶ್ರೀಮಂತನಪ್ಪ. ಹಾಗಿದ್ರೆ ಆತ್ಮೀಯರೇ, ಶ್ರೀಮಂತಿಕೆ ಸ್ಥೂಲವಾಗಿರ್ಬೇಕು, ಆಂತರಿಕವಾಗಿ ನಿರಾಕಾರ ರೂಪದಲ್ಲಿರ್ಬೇಕು. ಅದು ಯಾವಾಗ ನಮ್ಗೆ ಗೊತ್ತಾಗಿದ್ದು? ಜ್ಞಾನದ ಭಗವಂತನ ಮಗು ಆದಾಗ. ಹೌದಾ? ಹಾಗೆ ಇಲ್ಲಿ ಬಾಬಾ ಕೇಳುವಂಥದ್ದು, ಭಗವಂತ ನಿಮ್ಮನ್ನ ಮಾಸ್ಟರ್ ತ್ರಿನೇತ್ರಿಯನ್ನಾಗಿ ಮಾಡಿರುವಂತ ಕಾರಣದಿಂದ ಬಾಪ್ಸ್ಮಾನ್ ಆಗ್ಬೇಕು ಅಂತಂದ್ರೆ ದಿನದಲ್ಲಿ ಯಾವ ನೇತ್ರವನ್ನ ನಾವು ಹೆಚ್ಚಿಗೆ ಉಪಯೋಗ ಮಾಡಬೇಕು ಅಲ್ವಾ? ಆ ಮೂರನೇ ನೇತ್ರದಿಂದ ಏನ್ ಮಾಡ್ಬೇಕು? ಮೂರನೇ ನೇತ್ರದಿಂದ ಏನ್ ಮಾಡ್ಬೇಕು? ನಿಮ್ಮ ಹತ್ರ ಒಂದು ಸ್ಥೂಲ ಕಣ್ಣಿದೆಯಲ್ವಾ? ಸ್ಥೂಲ ಕಣ್ಣಿನಿಂದ ನಿಮ್ಮ ಶರೀರ ನೋಡ್ಲಿಕ್ಕೆ ನಿಮ್ಗೆ ಇಷ್ಟ ಆಗ್ತದೋ, ಬೇರೆಯವ್ರ ಶರೀರ ನೋಡ್ಲಿಕ್ಕೆ ಇಷ್ಟ ಆಗತ್ತೋ? ಯಾವುದೂ ಇಷ್ಟ ಇಲ್ಲ. ಲೌಕಿಕದಲ್ಲಿ ಇದ್ದಾಗ ಏನ್ ಇಷ್ಟ ಆಗ್ತಿತ್ತು? ಕನ್ನಡ ಎದುರುಗಡೆ ನಿಂತ್ಬಿಟ್ಟು ಗಂಟೆ ಗಟ್ಲೆ ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ? ನಿಮ್ ಶರೀರ ಸುಂದರ ಮಾಡ್ಕೊಂಡ್ರಿ ತಾನೆ? ಹಾಗಿದೆ ಮೂರನೇ ನೇತ್ರದಿಂದ ಏನ್ ಮಾಡ್ಬೇಕು? ಮೊದ್ಲು ಆತ್ಮದ ಶೃಂಗಾರ. ನನ್ನನ್ನು ನಾನು ನೋಡ್ಕೊಳ್ಬೇಕು, ನಾನು ಹೆಂಗಿದ್ದೇನೆ ಅಂತ. ಶೃಂಗಾರ ಆಮೇಲೆ ಮಾಡೋಣ, ಮೊದ್ಲು ನಾನು ಹೆಂಗಿದ್ದೇನೆ. ಅವು ಮೂರನೇ ನೇತ್ರದಿಂದ ಮೊದ್ಲು ಆತ್ಮವನ್ನ ನೋಡ್ಬೇಕು. ನನ್ನಲ್ಲಿ ಎಷ್ಟು ವಿಕಾರ ಇದೆ, ಎಷ್ಟು ಲೌಕಿಕದ ಕಡೆ ನನ್ನ ಮನಸ್ಸು ಬುದ್ಧಿ ಹೋಗ್ತಾ ಇದೆ, ಎಷ್ಟು ಲೋಭ ಇದೆ, ನಮ್ಮಲ್ಲಿ ವಿಕಾರಗಳನ್ನ ನಾವು ಚೆಕ್ ಮಾಡಿಬಿಟ್ಟು ಆಮೇಲೆ ಪರಮಾತ್ಮನ ಮೂಲಕ ಆ ವಿಕಾರದ ಕೊಳೆಯನ್ನ ಏನ್ ಮಾಡ್ಬೇಕು? ಕ್ಲೀನ್ ಮಾಡ್ಕೊಂಡು ಆಮೇಲೆ ಶೃಂಗಾರ ಮಾಡ್ಕೊಳ್ಳೋಣ. ಮನೆಗೆ ಬಂದ ತಕ್ಷಣ ಬೆಳಿಗ್ಗೆ ಏನ್ ಮಾಡ್ತೀವಿ? ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು ಕ್ಲೀನ್ ಮಾಡ್ಬಿಡ್ತಾನೆ ಆಮೇಲೆ ಅಡಿಗೆ ಮಾಡ್ತೀವಿ ನಾವು. ಹಾಗಿದ್ರೆ ಆತ್ಮನ ದರ್ಶನ, ಸ್ವಯಂನ ದರ್ಶನ ಅಂತ ಯಾವ್ದರ ಆಧಾರದ ಮೇಲೆ? ಎಷ್ಟು ಚೆನ್ನಾಗಿ ನಾನು ಬಟ್ಟೆ ಹಾಕೊಂಡಿದ್ದೇನೆ, ಎಷ್ಟು ಚೆನ್ನಾಗಿರುವಂತ ಬ್ಯಾಡ್ಜ್ ಹಾಕೊಂಡಿದ್ದೇನೆ, ಇದರ ಆಧಾರದಲ್ಲ. ಅಲ್ಲ. ಮನ ಬುದ್ಧಿಯನ್ನು ಯಾವ್ದಲ್ಲಿ ಇಡಬೇಕು? ಸ್ವಯಂನಲ್ಲಿ ಇಡಿ. ಯಾವ್ದಲ್ಲಿಡಿ? ಸ್ವಯಂನಲ್ಲಿ ಇಡೋದರ ಮೂಲಕ ಅದರಲ್ಲಿರುವಂತ ಕಡಿಮೆತನವನ್ನು ತಿಳ್ಕೊಳ್ಳಿ, ಅದರಲ್ಲಿ ಭಗವಂತ ಏನು ವಿಶೇಷತೆ ತುಂಬಿದ್ದಾರೆ ಅದನ್ನು ಕೂಡ ತಿಳ್ಕೊಳ್ಳಿ ಆತ್ಮೀಯರೇ. ಓಕೆ, ಸರಿ. ನಿಮಗೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಅನುಭವ ಆಗತ್ತೋ ಆಗಲ್ವೋ? ಯಾವ ಕಣ್ಣು ಓಪನ್ ಮಾಡಿದಾಗ? ಅಂದ್ರೆ ನೇತ್ರನೂ ನಿರಾಕಾರ, ನೋಡುವಂತ ವಿಷಯನೂ ಕೂಡ ನಿರಾಕಾರ, ಅನುಭವ ಆಗೋದು ಕೂಡ ನಿರಾಕಾರ. ಪರಂಧಾಮವನ್ನ ನೋಡುವಂಥದ್ದು ಸ್ಥೂಲ ಕಣ್ಣಿನಿಂದನೋ ಸೂಕ್ಷ್ಮ ಕಣ್ಣಿನಿಂದನೋ? ಸೂಕ್ಷ್ಮ ಕಣ್ಣಿನಿಂದ. ಎದುರುಗಡೆ ಇರುವಂತ ವ್ಯಕ್ತಿಗಳ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋದು ಸ್ಥೂಲ ಕಣ್ಣಿನಿಂದ, ಸೂಕ್ಷ್ಮ ಕಣ್ಣಿನಿಂದನೋ? ಎದುರುಗಡೆಯಿಂದ ವ್ಯಕ್ತಿಯಲ್ಲಿ ಎಷ್ಟು ಸಿಟ್ಟು ಬಂದಿದೆ ಗೊತ್ತಾಗೋದು ಯಾವ್ದ್ರಿಂದ? ಹೌದು ತಾನೆ? ಅಂದಮೇಲೆ ದಿನದಲ್ಲಿ ಹೆಚ್ಚಿನ ಸಮಯ ಯಾವ್ದನ್ನು ಉಪಯೋಗ ಮಾಡ್ಬೇಕು ನಾವು? ಸೂಕ್ಷ್ಮ ಕಣ್ಣಿನಿಂದ ಅಲ್ವಾ? ಅಂದ್ರೆ ಸೂಕ್ಷ್ಮ ಕಣ್ಣೇನಿದೆ ಅದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು, ಸ್ಥೂಲ ಕಣ್ಣು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಶರೀರಕ್ಕೆ ಸಂಬಂಧಪಟ್ಟಿದ್ದು. ಅಂದಮೇಲೆ ನಾವು ದಿನದಲ್ಲಿ ಹೆಚ್ಚಿನ ಸಮಯ ಮೂರನೇ ನೇತ್ರವನ್ನ ಉಪಯೋಗ ಮಾಡೋದರ ಮೂಲಕ ಆತ್ಮದ ಉನ್ನತಿ, ಆತ್ಮದ ಪರಿವರ್ತನೆಯನ್ನ ಮಾಡಬೇಕು. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು, ಅಪ್ಪ ಅಮ್ಮ, ಅತ್ತೆ ಮಾವ ಎಲ್ಲ ಇರ್ತಾರಲ್ವಾ?
ಅವರು ಶಾರೀರಿಕವಾಗಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಮಾಡ್ತಿರೋ, ಅಥವಾ ಅವ್ರು ಸದಾ ಕಾಲ ಖುಷಿಯಿಂದ, ನೆಮ್ಮದಿಯಿಂದ, ಸಂತೋಷದಿಂದ, ಸಿಟ್ಟಿಲ್ದೆ ಇರಬೇಕು ಅಂತ ಇಷ್ಟಪಡ್ತಿರೋ? ಸದಾ ಖುಷಿಯಿಂದ ಇರ್ಬೇಕು. ಶಾಂತವಾಗಿರ್ಲಿ. ಹೌದು ತಾನೆ? ಅವಾಗ ಅವ್ರಿಗೆ ಖುಷಿಯಿಂದ ಇರಬೇಕು ಅಂತ ಅವ್ರಿಗೆ ಏನಾದ್ರು ಕೊಡ್ಬೇಕಲ್ವಾ ನೀವು? ಸ್ಥೂಲವಾದ ಮಗು ಬಂದಾಗ ಅವರಿಗೆ ಬಟ್ಟೆ ಕೊಡ್ತೀರಾ, ಊಟ ಕೊಡ್ತೀರಾ, ತಿಂಡಿ ಕೊಡ್ತೀರಾ, ಮಾತ್ರೆ ಕೊಡ್ತೀರಾ, ಹೌದು ತಾನೆ? ಹೌದು. ಅಂದ್ಮೇಲೆ ಆ ಸುತ್ತಮುತ್ತಲು ಇರುವಂತ ಆತ್ಮಗಳಿಗೂ ಕೂಡ ಆಹಾರ ಯಾರು ಕೊಡ್ಬೇಕು? ನಾನೇ ಕೊಡ. ಮಗು ಸ್ನಾನ ಮಾಡ್ಬೇಕಂದ್ರೆ ಬಾತ್ರೂಮಿಗೆ ಹೋಗ್ಬಿಟ್ಟು ಟಾವೆಲ್ ಇಟ್ಬಿಟ್ಟು ಸೋಪ್ ಇಟ್ಬಿಟ್ಟು ಬಿಸಿನೀರನ್ನ ಬಿಟ್ಬಿಟ್ಟು ಬರ್ತಿರ್ತಾನೆ ಸ್ನಾನ ಮಾಡುವಂತ. ಹ್ಮ್ ಅಂದ್ಮೇಲೆ ಪ್ರತಿದಿನ ಮನೆಯಲ್ಲಿರುವಂತ ಆತ್ಮಗಳಿಗೆ ಮೂರನೇ ನೇತ್ರದಿಂದ ಅವರಲ್ಲಿರುವಂತ ಸಿಟ್ಟು, ಉದ್ವೇಗ, ಲೋಭ ಇದನ್ನೆಲ್ಲ ನೋಡಿ ಅದನ್ನ ಯಾರು ಸರಿ ಮಾಡಬೇಕು? ನಾನೇ ಸರಿ ಮಾಡ್ಬೇಕು. ಹೌದು ತಾನೆ? ಅಂದ್ಮೇಲೆ ಪ್ರತಿದಿನ ಮೂರನೇ ನೇತ್ರವನ್ನ ನೋಡಿ ಆ ಮೂರನೇ ನೇತ್ರಕ್ಕೆ ಸಂಬಂಧಪಟ್ಟಂತ ಕಾರ್ಯವನ್ನ, ಕೆಲಸವನ್ನ, ಕರ್ಮವನ್ನ ನಾನು ಎಷ್ಟು ಮಾಡ್ತಾ ಇದ್ದೇನೆ ಅಂತ ನಾನೇನ್ ಮಾಡ್ಕೊಳ್ಬೇಕಾಗ್ತದೆ? ಚೆಕ್ ಮಾಡ್ಕೊ. ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಅದೇ ನಾವೇನ್ ತಪ್ಪು ಮಾಡ್ತಿದೀವಿ ಆತ್ಮೀಯರೇ? ಏನ್ ಮಾಡ್ತಿದೀವಿ ಹೇಳಿ? ಭಗವಂತನನ್ನು ಉಪಯೋಗ ಮಾಡಿಬಿಟ್ಟು ಸ್ಥೂಲ ನೇತ್ರವನ್ನು ನೋಡ್ಬಿಟ್ಟು, ಅಯ್ಯೋ ನನಗೆ ಬಿಲ್ಡಿಂಗ್ ಬೇಕಪ್ಪ, ನನಗೆ ಕಾರ್ ಬೇಕಪ್ಪ, ನಂಗೆ ಯಾವ ಕಣ್ಣು ಉಪಯೋಗ ಮಾಡ್ತಿದ್ದೀರಿ? ಸ್ಥೂಲ ಕಣ್ಣು. ಸ್ಥೂಲನೇ. ಯಾವ್ದನ್ನು ಉಪಯೋಗ ಮಾಡಬೇಕಿತ್ತು? ಸೂಕ್ಷ್ಮ. ಶಾಂತಿ ಎಷ್ಟಿದೆ, ಸುಖ ಎಷ್ಟಿದೆ, ಆನಂದ ಎಷ್ಟ ಇದೆ, ಶಕ್ತಿ ಎಷ್ಟಿದೆ, ಪವಿತ್ರತೆ ಎಷ್ಟಿದೆ, ಇದನ್ನ ತಾನೇ ಗುರುತಿಸಬೇಕು. ಹೌದು. ಅದನ್ನ ಸಂಪಾದನೆ ಮಾಡಬೇಕು, ಸ್ಟಾಕ್ ಮಾಡ್ಕೊಳ್ಬೇಕು, ದಾನ ಕೊಡಬೇಕು, ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡಬೇಕು, ಅದ್ರ ಕಡೆ ತಾನೇ ಗಮನ ಕೊಡ್ಬೇಕು ನಾವು. ಹೌದು. ನಾವೇನ್ ಮಾಡ್ತಿದೀವಿ ಹಾಗಿದ್ರೆ? ಈ ಪ್ರಪಂಚವನ್ನ ಆತ್ಮೀಯರೇ ಶರೀರದ ಕಣ್ಣಿನಿಂದ ನೋಡ್ಬೇಕು, ಆತ್ಮದ ಕಣ್ಣಿನಿಂದ ನೋಡ್ಬೇಕು. ಆತ್ಮದ ಕಣ್ಣು. ಕಣ್ಣಿನಿಂದ. ನೋಡು. ಯಾಕೆ? ಆ ಜ್ಞಾನ, ಆ ಉಡುಗೊರೆ, ಆ ವಿಧಿವಿಧಾನವನ್ನ ಭಗವಂತ ನಮಗೆ ಮಾತ್ರ ಕೊಟ್ಟಿದ್ದಾರೆ. ಎಲ್ಲರತ್ತೂ ಕೂಡ ಮೂರನೇ ಕಣ್ಣಿದ್ರು ಕೂಡ ಅದನ್ನ ಹೇಗೆ ಉಪಯೋಗ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಏನಾಗಿರೋದಿಲ್ಲ, ಗೊತ್ತಿರೋದು ಗೊತ್ತಿಲ್ಲ. ಅಲ್ವಾ? ಸ್ಕೂಲಲ್ಲಿ ಸೂಕ್ಷ್ಮದರ್ಶಕ ಯಂತ್ರ ಇರ್ಬೋದು, ಎಲ್ಲರೂ ಆಪರೇಟ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅದಕ್ಕೆ ಅನುಭವ ಹೇಳೋದು ಬೇಕು ತಾನೇ? ಹೌದು. ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ಮಕ್ಕಳೇ ಹೆಚ್ಚಿನ ಸಮಯ ನೀವು ಮೂರನೇ ನೇತ್ರವನ್ನ ಏನ್ ಮಾಡ್ಬೇಕು? ಉಪಯೋಗ ಮಾಡ್ಬೇಕಾಗ್ತದೆ. ಸರಿ, ಮೂರನೇ ನೇತ್ರವನ್ನು ಉಪಯೋಗ ಮಾಡಿದಾಗ ಹೆಚ್ಚಿನ ಸಮಯ ನೀವೆಲ್ಲಿರ್ತೀರಿ? ಆತ್ಮದ ಸ್ಮೃತಿ. ಆತ್ಮನ ಸ್ಮೃತಿ, ಆತ್ಮದ ಜೊತೆಗೆ ಪರಮಧಾಮದಲ್ಲಿ ಆತ್ಮನ ತಂದೆ ಪರಮಾತ್ಮನ ಜೊತೆಗೆ ನಾವಿರ್ತೀವಿ ಅಲ್ವಾ? ಅದೇ ಸ್ಥೂಲ ಶರೀರದ ಕಡೆಗೆ ಇದ್ದಾಗ ವಸ್ತು ವೈಭವ. ಬಟ್ಟೆ ಹಾಕೊಳ್ಬೇಕು, ಊರ್ ಸುತ್ತಬೇಕು, ದುಬೈಗೆ ಹೋಗ್ಬೇಕು, ಕಾಶ್ಮೀರಕ್ಕೆ ಹೋಗ್ಬೇಕು ಅಲ್ವಾ? ಅದೇ ಮೂರನೇ ನೇತ್ರ ಓಪನ್ ಮಾಡಿದಾಗ ಶಾಂತಿ ನೋಡ್ಬೇಕು, ಶಕ್ತಿ ನೋಡ್ಬೇಕು, ಅದನ್ನ ಜಮಾ ಮಾಡ್ಬೇಕು, ಅದನ್ನ ಅನುಭವ ಮಾಡ್ಬೇಕು, ಹೇಳುವಂತದ ಇಚ್ಛೆ ನಮ್ಮಲ್ಲಿ ಉತ್ಪನ್ನ ಆಗತ್ತೆ ಆತ್ಮೀಯರೇ. ಹೌದು. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ನೀವು ಯಾವ ನೇತ್ರವನ್ನ ಹೆಚ್ಚಿಗೆ ಉಪಯೋಗ ಮಾಡ್ತಾ ಇದ್ದೀರಾ. ಸರಿನಾ? ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.